ನಮಸ್ಕಾರ. ಮೇಷರಾಶಿಯವರಿಗೆ ಮಾರ್ಚ್ 2026ರ ತಿಂಗಳು ಹೇಗಿರಲಿದೆ? ಗ್ರಹಗಳ ಚಲನೆ ಏನೆಲ್ಲ ಹೇಳ್ತಿದೆ ಅಂತ ತಿಳ್ಕೋಬೇಕಾ? ಬನ್ನಿ ಈ ತಿಂಗಳ ಭವಿಷ್ಯವನ್ನ ಪೂರ್ತಿಯಾಗಿ ಡೀಟೇಲ್ ಆಗಿ ನೋಡೋಣ. ನೋಡಿ, ಈ ಮಾರ್ಚ್ ತಿಂಗಳಿದೆಯಲ್ಲ, ಇದು ಮೇಷರಾಶಿಯವರಿಗೆ ಒಂದು ರೀತಿ ಎರಡು ಮುಖದ ಕತ್ತಿ ಇದ್ದ ಹಾಗೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಕಡೆ ಕೆಲವು ಗ್ರಹಗಳು ಜಾಗ್ರತೆ ಅಂತ ಎಚ್ಚರಿಕೆ ಕೊಡ್ತಿದ್ರೆ, ಇನ್ನೊಂದು ಕಡೆ ಅದ್ಭುತ ಅವಕಾಶಗಳೇ ನಿಮ್ಮನ್ನು ಹುಡುಕೊಂಡು ಬರೋ ಸಾಧ್ಯತೆ ಇದೆ. ಸರಿ, ಹಾಗಾದ್ರೆ ಈ ತಿಂಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಒಂದೊಂದೇ ವಿಷಯವನ್ನ ನೋಡ್ತಾ ಹೋಗೋಣ. ಮೊದಲು ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ನೋಡೋಣ. ಆಮೇಲೆ ಆರೋಗ್ಯ ಮತ್ತು ಸೇಫ್ಟಿ, ಆಮೇಲೆ ಹಣಕಾಸು, ಲವ್ ಮತ್ತು ಫ್ಯಾಮಿಲಿ ಲೈಫ್, ಕೆರಿಯರ್ ಮತ್ತು ಬಿಸ್ನೆಸ್, ಮತ್ತು ಕೊನೆಗೆ ಈ ತಿಂಗಳಿಗೆ ಕೆಲವೊಂದು ಪ್ರಮುಖ ಟಿಪ್ಸ್. ಸರಿ, ಶುರು ಮಾಡೋಣ ಅಲ್ವಾ? ಸರಿ, ಹಾಗಾದ್ರೆ ಮೊದಲನೇದಾಗಿ ಈ ತಿಂಗಳು ಆಕಾಶದಲ್ಲಿ ಗ್ರಹಗಳ ಸ್ಥಾನ ಹೇಗಿದೆ, ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತ ನೋಡೋಣ. ಯಾಕಂದ್ರೆ ಇಡೀ ತಿಂಗಳ ಭವಿಷ್ಯಕ್ಕೆ ಇದೇ ಅಲ್ವಾ ಬೇಸ್. ಇಲ್ಲಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಶುಕ್ರ ತನ್ನ ಉಚ್ಚ ಸ್ಥಾನವಾದ ಮೀನರಾಶಿಯಲ್ಲಿರ್ತಾನೆ. ಅಷ್ಟೇ ಅಲ್ಲ, ಮಾರ್ಚ್ 11ರಿಂದ ಗುರು ಕೂಡ ನೇರ ಚಲನೆಗೆ ಬರ್ತಾನೆ. ಸೊ ಈ ಎರಡು ದೊಡ್ಡ ಶುಭ ಗ್ರಹಗಳ ಬಲವಾದ ಸ್ಥಿತಿ, ಅದರಲ್ಲೂ ಮಾರ್ಚ್ 11ರ ನಂತರ ಅದೃಷ್ಟ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ಲಿದೆ, ಖಂಡಿತ. ಸರಿ, ಈ ತಿಂಗಳ ಪಾಸಿಟಿವ್ಸ್ ಬಗ್ಗೆ ನೋಡಿದ್ವಿ. ಈಗ ನಾವು ತುಂಬಾನೇ ಗಮನ ಕೊಡಬೇಕಾದ ಒಂದು ವಿಚಾರದ ಕಡೆಗೆ ಹೋಗೋಣ. ಅದುವೇ ಆರೋಗ್ಯ ಮತ್ತು ಸುರಕ್ಷತೆ. ಯಾಕೆ ಆರೋಗ್ಯದ ಬಗ್ಗೆ ಇಷ್ಟೊಂದು ಕೇರ್ ತಗೋಬೇಕು? ಯಾಕಂದ್ರೆ ಈ ತಿಂಗಳು ಅಂಗಾರಕ ಯೋಗ ಅನ್ನೋದು ಫಾರ್ಮ್ ಆಗ್ತಿದೆ. ಅಂದ್ರೆ ಕೋಪ, ಆವೇಶಕ್ಕೆ ಕಾರಣನಾದ ಮಂಗಳ ಮತ್ತೆ ಭ್ರಮೆಯನ್ನೇ ಸೃಷ್ಟಿಸೋ ರಾಹು, ಇವರಿಬ್ರು ಒಂದೇ ಕಡೆ ಸೇರ್ತಾರೆ. ಇದ್ಹೇಗಪ್ಪ ಅಂದ್ರೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ. ಅದಕ್ಕೇ ಹುಷಾರಾಗಿರೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಈ ಯೋಗದ ಪ್ರಭಾವ ಯಾವಾಗ ಜಾಸ್ತಿ ಇರುತ್ತೆ? ನೋಡಿ, ಮಾರ್ಚ್ 20ನೇ ತಾರೀಕಿನವರೆಗೂ ಇದ್ರ ಎಫೆಕ್ಟ್ ತುಂಬಾನೇ ಇರುತ್ತೆ. ಅದಕ್ಕೆ ತಿಂಗಳ ಮೊದಲ 20 ದಿನಗಳು ನೀವು ரொம்ப ಜಾಗರೂಕರಾಗಿರ್ಬೇಕು. ಸುಸ್ತು, ಕೋಪ, ಸಣ್ಣಪುಟ್ಟ ಆಕ್ಸಿಡೆಂಟ್ಸ್, ಈ ಬಗ್ಗೆ ಎಲ್ಲ ಹುಷಾರಾಗಿರಿ. ಮಾರ್ಚ್ 20ರ ನಂತರ ನಿಧಾನವಾಗಿ ಪರಿಸ್ಥಿತಿ ಕೂಲಾಗುತ್ತೆ. ಸರಿ, ಹಾಗಾದ್ರೆ ಈ ಅಂಗಾರಕ ಯೋಗದ ನೆಗೆಟಿವ್ ಎಫೆಕ್ಟಿಂದ ಪಾರಾಗೋಕೆ ಏನ್ ಮಾಡಬೇಕು? ಕೆಲವು ಸಿಂಪಲ್ ರೂಲ್ಸ್ ಫಾಲೋ ಮಾಡಿದ್ರೆ ಸಾಕು. ಮುಖ್ಯವಾಗಿ ತಿಂಗಳ ಮೊದಲ 3 ವಾರ ಹೊರಗಡೆ ಫುಡ್ ಅವಾಯ್ಡ್ ಮಾಡಿ. ಗಾಡಿ ಓಡಿಸುವಾಗ ಸ್ಪೀಡ್ ಬೇಡ. ಕೋಪವನ್ನಂತೂ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೇಬೇಕು. ಇಷ್ಟು ಮಾಡಿದ್ರೆ ಸಾಕು. ಸರಿ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಎಲ್ಲ ಆಯ್ತು. ಈಗ ಒಂದು ಗುಡ್ ನ್ಯೂಸ್ ಕಡೆ ಬರೋಣ, ಓಕೆ? ಯಾಕಂದ್ರೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಮೇಷರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಈ ತಿಂಗಳು ಹಣದ ಹರಿವು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ದಿನದಿಂದ ಎಲ್ಲೋ ಸ್ಟಕ್ ಆಗಿದ್ದ ದುಡ್ಡಿದ್ರೆ ಅದು ವಾಪಸ್ ಬರೋ ಸಾಧ್ಯತೆ ದಟ್ಟವಾಗಿದೆ. ದೊಡ್ಡ ದೊಡ್ಡ ಡೀಲ್ಗಳು, ಕಾಂಟ್ರಾಕ್ಟ್ಗಳು ಸೈನ್ ಆಗಬಹುದು. ಆದ್ರೆ ಒಂದ್ ಸಣ್ಣ ಖರ್ಚು ಕೂಡ ಇದೆ. ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಥವಾ ಇನ್ವರ್ಟರ್ ಏನಾದ್ರೂ ರಿಪೇರಿಗೆ ಬರಬಹುದು. ಬಟ್ ಬರೋ ಲಾಭಕ್ಕೆ ಹೋಲಿಸಿದ್ರೆ ಇದು ಚಿಕ್ಕ ಖರ್ಚಷ್ಟೇ. ಹಣಕಾಸಿನ ವಿಷಯ ಆಯ್ತಲ್ಲ, ಈಗ ನಮ್ಮೆಲ್ಲರ ಲೈಫಿನ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅಂದ್ರೆ ನಮ್ಮ ಪ್ರೀತಿ, ನಮ್ಮ ಕುಟುಂಬ, ನಮ್ಮ ಸಂಬಂಧಗಳು. ಈ ತಿಂಗಳು ಇವೆಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ವಾವ್! ಶುಕ್ರ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಈ ತಿಂಗಳು ಫ್ಯಾಮಿಲಿ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಒಂದ್ ರೀತಿ ಖುಷಿ, ಹಬ್ಬದ ವಾತಾವರಣ ಇರುತ್ತೆ. ಪೋಷಕರಿಂದ ಬರೀ ಆಶೀರ್ವಾದ ಅಷ್ಟೇ ಅಲ್ಲ, ಮಟೀರಿಯಲ್ ಸಪೋರ್ಟ್ ಕೂಡ ಸಿಗ್ಬಹುದು. ದಂಪತಿಗಳ ಮಧ್ಯೆ ಪ್ರೀತಿ, ಅನ್ಯೋನ್ಯತೆ ಜಾಸ್ತಿಯಾಗತ್ತೆ. ಇಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ ಕೆರಿಯರ್ನಲ್ಲೂ ಗ್ರೋತ್ ಕಾಣಬಹುದು. ಆದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಒಂದು ಸಣ್ಣ ವಿಷಯದ ಬಗ್ಗೆ ಗಮನ ಇರಲಿ. ಮನೆಯಲ್ಲಿರೋ ಹಿರಿಯರ ಅಂದ್ರೆ ತಂದೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಚಿಕ್ಕಪುಟ್ಟ ಕೆಮ್ಮು, ಅಲರ್ಜಿ, ಈ ಥರದ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಸ್ವಲ್ಪ ಕೇರ್ ತಗೊಳ್ಳಿ. ಇನ್ನು ಕೆರಿಯರ್ ಮತ್ತೆ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಒಂಥರ ಎ ಟೇಲ್ ಆಫ್ 2 ಹಾಫ್ಸ್ ಇದ್ದಾಗೆ. ಅಂದ್ರೆ ತಿಂಗಳ ಮೊದಲ ಭಾಗ ಒಂದ್ ರೀತಿ ಇದ್ರೆ ಎರಡನೇ ಭಾಗ ಪೂರ್ತಿ ಬೇರೆನೇ ಇರುತ್ತೆ. ನೋಡಿ, ಜಾಬ್ನಲ್ಲಿರೋರಿಗೆ ತಿಂಗಳ ಮೊದಲ 15 ದಿನ ಸ್ವಲ್ಪ ಟಫ್ ಇರ್ಬೋದು. ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಾಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸ್ ಇದೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಮಾರ್ಚ್ 16ರ ನಂತರ ಸೀನ್ ಪೂರ್ತಿ ಚೇಂಜ್ ಆಗುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿ ನಿಮ್ಮ ಕೆಲಸಗಳು ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಇನ್ನು ಬಿಸ್ನೆಸ್ ಮಾಡೋರಿ ಹೇಗಿರುತ್ತೆ? ಈ ತಿಂಗಳು ನೀವು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರ. ಹೊಸ ಆರ್ಡರ್ಸ್, ಕ್ಲೈಂಟ್ಸ್ ಅಂತ ಫುಲ್ ಆಕ್ಟಿವ್ ಆಗಿರ್ತೀರ. ಸೇಲ್ಸ್ ಕೂಡ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಡೀಲ್ ಸಿಗೋ ಚಾನ್ಸಸ್ ಕೂಡ ತುಂಬಾ ಇದೆ. ಆದ್ರೆ ಮಿಷನರಿ ರಿಪೇರ್ ಅಂತ ಸ್ವಲ್ಪ ಖರ್ಚು ಬರಬಹುದು, ಅಥವಾ ನಿಮ್ಮ ಸ್ಟಾಫ್ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಬಟ್ ಓವರಾಲ್ ಆಗಿ ಇದು ಒಂದು ಪ್ರಾಫಿಟಬಲ್ ತಿಂಗಳು. ಸರಿ, ಈ ತಿಂಗಳಲ್ಲಿ ಪಾಸಿಟಿವ್ಸ್ ಇದೆ, ಜೊತೆಗೆ ಕೆಲವು ಚಾಲೆಂಜಸ್ ಕೂಡ ಇದೆ ಅಂತ ಗೊತ್ತಾಯ್ತು. ಹಾಗಾದ್ರೆ
ಈ ಗ್ರಹಗಳ ಎನರ್ಜಿಯನ್ನ ನಮ್ಗೆ ಪಾಸಿಟಿವ್ ಆಗಿ ಹೇಗೆ ತಿರುಗಿಸ್ಕೊಳ್ಳೋದು? ಅದಕ್ಕೆ ಕೆಲವು ಸಿಂಪಲ್ ರೆಮಿಡೀಸ್ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಪಿರಿಚುವಲ್ ಆಗಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ದುರ್ಗಾದೇವಿಯ ಪೂಜೆ ಮಾಡಿ. ಸಾಧ್ಯವಾದ್ರೆ ಮಂಗಳವಾರ ಉಪವಾಸ ಮಾಡಿ ತುಂಬಾ ಒಳ್ಳೆದು. ಎರಡನೇದಾಗಿ ಫಿಸಿಕಲ್ ಆಗಿ ಪ್ರತಿದಿನ ಒಂದು 20 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿ. ಇದರಿಂದ ನಿಮ್ಮಲ್ಲಿರೋ ಎಕ್ಸ್ಟ್ರಾ ಎನರ್ಜಿ ಪಾಸಿಟಿವ್ ಆಗಿ ಚಾನೆಲ್ ಆಗತ್ತೆ. ಮೂರನೇದಾಗಿ ಮೆಂಟಲ್ ಪೀಸ್ಗಾಗಿ ಕೋಪವನ್ನ ಕಂಟ್ರೋಲ್ ಮಾಡೋಕೆ ಬ್ರೀದಿಂಗ್ ಎಕ್ಸರ್ಸೈಸ್, ಧ್ಯಾನ ಮಾಡಿ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ತಿಂಗಳ ಯಶಸ್ಸಿನ ಕೀಲಿಕೈ ನಿಮ್ಮ ಕೈಯಲ್ಲೇ ಇದೆ. ಗ್ರಹಗಳು ಕೊಡ್ತಿರೋ ಈ ಪವರ್ಫುಲ್ ಎನರ್ಜಿಯನ್ನ ನೀವು ಪ್ರಜ್ಞಾಪೂರ್ವಕವಾಗಿ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಮಾರ್ಚ್ ತಿಂಗಳು ನಿಮಗೆ ಖಂಡಿತವಾಗಿಯೂ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ. ಸೊ ಯೋಚನೆ ಮಾಡಿ, ಈ ಪ್ರಬಲ ಶಕ್ತಿಯನ್ನ ನಿಮ್ಮ ಗ್ರೋತ್ಗೆ ಮತ್ತೆ ಸಕ್ಸಸ್ಗೆ ನೀವು ಹೇಗೆ ಬಳಸ್ಕೊಳ್ತೀರಿ?